ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ಮನಗೆದ್ದ ಒಬ್ಬ ರಾಜನ ಕತೆ. ಕರಜಗಿ ಗ್ರಾಮದ ಕಂದ ತನ್ನ ಪ್ರೀತಿಯಿಂದಲೇ ಅದೆಷ್ಟೋ ಅಭಿಮಾನಿಗಳ ಮನಗೆದ್ದ ಒಡೆಯ. ನಾವು ಕಟ್ಟಿದ ಆ ಒಂದು ಮುತ್ತು ದೇವರಿಗೆ ಅಪಾರವಿಷ್ಟವಾಗಿತ್ತು. ಅದ್ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ದೇವರಿಂದ ನಮ್ಮ ಯಜಮಾನರಿಗೆ ಒಂದು ಕರೆ ಬಂತು. ದೇವರೆಡೆಗೆ ಪಯಣ ಸಾಗುತ್ತಾ ತನ್ನ ಪ್ರೀತಿಯ ಎಲ್ಲಾ ಅಭಿಮಾನಿಗಳಿಗೆ ನೋವನ್ನ ಉಣಬಡಿಸಿ ಹೀಗೆ ಹೇಳಿತು: ನಿಮ್ಮ ಈ ನಿಷ್ಕಲ್ಮಶ ಪ್ರೀತಿಗೆ ನಾನೆಂದೂ ಚಿರಋಣಿಯಾಗಿರುತ್ತೇನೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ. ಮುಂದಿನ ಜನ್ಮ ಬಂದಿದ್ದರೆ ನಿಮ್ಮ ಕಣ್ಮುಂದೆ ಇದೇ ಮಣ್ಣಿನಲ್ಲಿ ಹುಟ್ಟಿ ಬರುವೆನು ಎಂದು ತಿಳಿಸಿ ತನ್ನ ಪಯಣದತ್ತ ಸಾಗಿತು. ಅಭಿಮಾನಿಗಳಿಂದ ದೂರವಾಗಿರಬಹುದು, ಆದರೆ ನಿನ್ನ ಆ ಪರಾಕ್ರಮ ಶೌರ್ಯ ಪ್ರತಿ ಒಬ್ಬ ಅಭಿಮಾನಿಗಳ ಎದೆಯಲ್ಲಿ ಹೆಚ್ಚಾಗಿ ಅಜರಾಮರವಾಗಿರುವುದಂತೂ ಸತ್ಯ.